ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ರೇಪ್ ಆಯ್ತಾ? ಊಟ ತರೋದಕ್ಕೆ ಹೋಗಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವಾಯ್ತಾ? ಊಟ ತರೋದಕ್ಕೆ ಹೋದಂತ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೈನಾಸ್ ಎಂಬಾತನ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ಯುವತಿಯರು ಹೆಣ್ಮಕ್ಳು ಹಾಗಾದ್ರೆ ಒಬ್ಬಂಟಿಯಾಗಿ ಓಡಾಡೋದೇ ಕಷ್ಟನಾ? ಭದ್ರತೆಯ ಪ್ರಶ್ನೆ ಇದು. ಹೈನಾಸ್ ಎಂಬಾತನ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ಕಾಲೇಜು ಯುವತಿ ಮೇಲೆ ಅತ್ಯಾಚಾರದ ಆರೋಪ, ಅತ್ಯಾಚಾರ ಮಾಡಲಾಗಿದೆ ಅಂತ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೇ 11ನೇ ತಾರೀಕು ನಡೆದಂತ ಘಟನೆ ಇದು. ಹೈನಾಸ್ ಎಂಬನಿಂದ ಈ ರೀತಿಯ ಕೃತ್ಯವನ್ನ ಎಸಗಲಾಗಿದೆ ಅಂತ. ಕಾಲೇಜು ವಿದ್ಯಾರ್ಥಿನಿ ಬಿಡುವಿನ ವೇಳೆ ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ಅಂಗಡಿ ಮಾರಾಟಕ್ಕೆ ಮುಂದಾಗಿದ್ದಂತ ಮೋಮೋಸ್ ಅಂಗಡಿಯ ಮಾಲೀಕ ಘೋಷ್ ಮತ್ತು ಅತುಲ್ ಮಧ್ಯವರ್ತಿಯಾಗಿ ಈ ಹೈನಾಸ್ ಅನ್ನುವಂತವ್ನು ಬಂದಿರ್ತಾನೆ. ಈ ವೇಳೆ ಅತುಲ್, ಘೋಷ್ ಮತ್ತು ಯುವತಿ ಸೇರಿದಂತೆ ಪಾರ್ಟಿ ಮಾಡಿದ್ರಂತೆ. ಅತುಲ್, ಘೋಷ್ ಊಟ ತರೋದಕ್ಕೆ ಹೋಗಿದ್ದಾಗ ಯುವತಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಹೈನಾಸ್ ಅನ್ನುವಂತ ಆರೋಪ ಇದೆ. ಮಡಿವಾಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂತ ಆರೋಪ ಇದೆ. ಯುವತಿಯನ್ನೇ ಹೀಯಾಳಿಸುವಂತೆ ಮಾತನಾಡಿದಂತ ಆರೋಪ ಕೂಡ ಇದೆ. ಹಿರಿಯ ಅಧಿಕಾರಿಯ ಮೊರೆ ಹೋಗಿದ್ದಂತ ಸಂತ್ರಸ್ತೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಆ ಯುವತಿ ಬಂದ ತಕ್ಷಣ ಕಂಪ್ಲೇಂಟ್ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ಯಾಕೆ ಅನ್ನೋದು. ಅದ್ರ ಜೊತೆಗೆ ಮೊದಲು ಹುಟ್ಕೊಳ್ಳುವಂತ ಪ್ರಶ್ನೆ ಅಂದ್ರೆ, ಬೆಂಗಳೂರು ಹಾಗಾದ್ರೆ ಯುವತಿಯರಿಗೆ, ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಸೇಫ್ಟಿ ಅಲ್ವಾ? ಪ್ರತಿನಿತ್ಯವೂ ಕೂಡ ಎಲ್ಲಾದ್ರೂ ಒಂದು ಇಂತಹ ಘಟನೆ ನಡೀತಾನೆ ಇರುತ್ತೆ. ಒಂದು ಮಹಿಳೆಯನ್ನ ಅತ್ಯಾಚಾರ ಮಾಡಿದ್ರು ಅಂತಾನೋ, ಇಲ್ಲ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಿದ್ರು ಅಂತಾನೋ, ಅಥವಾ ಯುವತಿ ಕಾಲೇಜಿಗೆ ಹೋದಳು ವಾಪಸ್ ಮನೆಗೆ ಬರಲಿಲ್ಲ, ಅತ್ಯಾಚಾರ ಆಯ್ತು ಅಂತಾನೋ, ಇಂತಹ ಪ್ರಕರಣಗಳು ಪ್ರತಿನಿತ್ಯವೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಭದ್ರತೆ ಇಲ್ವಾ? ಅದು ಒಂದು ಪ್ರಶ್ನೆ. ಮತ್ತೊಂದು ಕಡೆಗೆ ಯುವತಿಯನ್ನೇ ಹೀಯಾಳಿಸುವಂತೆ ಮಾತನಾಡಿದ್ರು, ಪೊಲೀಸರಿಗೆ ಕಂಪ್ಲೇಂಟ್ ತೆಗೆದುಕೊಳ್ಳಿಲ್ಲ ಅನ್ನುವಂತ ಆರೋಪ ಇದೆ. ತದನಂತರದಲ್ಲಿ ಆಕೆ ಹಿರಿಯ ಅಧಿಕಾರಿಯ ಮೊರೆ ಹೋದ್ಲಂತೆ. ಸದ್ಯ ಈಗ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಗಂಭೀರ ಆರೋಪ. ಹೈನಾಸ್ ಆತನ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಪಾರ್ಟಿ ಆಗಿದೆ. ಆ ಪಾರ್ಟಿಯ ಸಂದರ್ಭದಲ್ಲಿ ಇಬ್ರು ಊಟ ತರೋದಕ್ಕೆ ಹೋಗಿದ್ದಾರೆ, ಘೋಷ್ ಮತ್ತು ಅತುಲ್. ಆ ಸಂದರ್ಭದಲ್ಲಿ ಹೈನಾಸ್ ಈಕೆ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ. This video to give a serious complaint of incident regarding to molestation happened to me. That I was working at Momo Bristow 11 May, which was a part time. And at the day night, my shop owner's friend Hainu said that he will throw a party. Okay, we went to the party. Members with my shop owner, me and his friend, my shop owner's friend Ambrose. We went to that party. Who called us was Hainu. Okay, that party was happening in my shop owner's room only. At the first moment. Around after 12 o'clock, which means May 12th. So after 12:30 to 1 o'clock a.m. May 12th, party was going on, and we already done 2-3 pegs. And after that, my friend Ambrose and my shop owner went to buy us food. So that time, Anu and me was alone in that room.
while they going, after they went to bring us food. Hainu tried to molest me, tried to rape me, molested me. He literally tried to rape me. I can say that he forced me to do sexual activity, but I was against him. I didn't allow him to touch my body. He forcefully did a sexual activity. He tried to rape me. He literally pulled out all my dresses. I was naked when my friend came. That happened was going on. That incident was going on while my friend Amal and Ambrose was coming. Hainu was literally misbehaving and molesting me while they coming, and they saw that and they questioned Hainu, and Hainu literally got tempered, and he slapped Amal, and he threatened Ambrose with a beer bottle that he will kill all of us if they called. അത് അതിന് നീയാണ് കഴിച്ചെങ്കിലേ നീ വലിയ പടച്ചോന പക്ഷെ പുറത്തു വന്നല്ലേ അത് അതിന് നീയാണ് കഴിച്ചെങ്കിലേ നീ വലിയ പടച്ചോന പക്ഷെ പുറത്തു വന്നല്ലേ അത് അതിന് നീയാണ് കഴിച്ചെങ്കിലേ നീ വലിയ പടച്ചോന പക്ഷെ പുറത്തു വന്നല്ലേ അത് അതിന് നീയാണ് കഴിച്ചെങ്കിലേ നീ വലിയ പടച്ചോന പക്ഷെ പുറത്തു വന്നല്ലേ ಎಸ್ ನೋಡಿ, ಯುವತಿ ಮಾಡ್ತಾ ಇರುವಂತ ಆರೋಪಗಳನ್ನ ನೀವು ಗಮನಿಸ್ತಾ ಇದ್ರಿ. ಯಾವ ರೀತಿಯಾಗಿ ಅಲ್ಲಿ ಆಕೆಯ ಜೊತೆಗೆ ಬಿಹೇವ್ ಮಾಡಿದ್ರು, ಏನೆಲ್ಲ ಆಯ್ತು, ಅತ್ಯಾಚಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಕೆ ಗಂಭೀರ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಆ ಆರೋಪಿಯನ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ತಪಾಸಣೆಗೆ ಒಳಪಡಿಸ್ತಾರೆ, ಯುವತಿಯನ್ನು ಕೂಡ ಒಳಪಡಿಸ್ತಾರೆ. ತದನಂತರದಲ್ಲಿ ರಿಪೋರ್ಟ್ ಏನ್ ಬರುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಎರಡೂ ಸೈಡ್ ನಿಂದನೂ ಕೂಡ ಹೇಳಿಕೆಯನ್ನ ಪಡ್ಕೊಳ್ಳಲಾಗುತ್ತೆ. ಜೊತೆಗೆ ಆಕೆ ಮಾಡಿರುವಂತ ಆರೋಪಗಳಿಗೆ ಸಂಬಂಧಪಟ್ಟಂತೆಯೇ ಮೆಡಿಕಲ್ ರಿಪೋರ್ಟ್ನಲ್ಲಿ ಒಂದಷ್ಟು ಅಂಶಗಳು ಹೊರಗೆ ಬರುತ್ತಾ, ಏನ್ ಕತೆ, ಅತ್ಯಾಚಾರ ಆಗಿದ್ಯಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ಮಾತನಾಡೋದಕ್ಕೆ ಸಾಧ್ಯ. ಸದ್ಯ FIR ಅಂತೂ ದಾಖಲಾಗಿದೆ. ಇದ್ರ ಜೊತೆಗೆ ಪೊಲೀಸರು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು, ಯಾಕೆ ಆಕೆಯನ್ನೇ ಹೀಯಾಳಿಸುವಂತೆ ಮಾತನಾಡಿದ್ರು, ಅವ್ರ ವಿರುದ್ಧ ಕೂಡ ಕ್ರಮ ಆಗಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲೇ ಏನೇ ಆದರೂ ಕೂಡ ಮಹಿಳೆಯರು, ಯುವತಿಯರು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೆ ಅಂದಾಕ್ಷಣ ತಕ್ಷಣಕ್ಕೆ ರಿಯಾಕ್ಟ್ ಮಾಡಬೇಕು, ಆಕ್ಷನ್ ತೆಗೆದುಕೊಳ್ಬೇಕು. ಬಟ್ ಅಲ್ಲಿ ಹಂಗಾಗಿಲ್ಲ ಅಂತ. ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್, ಸದ್ಯ ಯುವತಿ ಮಾಡ್ತಿರುವಂತ ಆರೋಪಗಳನ್ನ ನಾವು ಗಮನಿಸ್ತಾ ಇದ್ವಿ, ಅತ್ಯಾಚಾರ ಆಗಿದೆ ಅಂತ. ಈಗ ಕಂಪ್ಲೇಂಟ್ ದಾಖಲಾಗಿದೆ, ಇಬ್ಬರದು ಮೆಡಿಕಲ್ ಟೆಸ್ಟ್ ಆಗಿದೆಯಾ, ರಿಪೋರ್ಟಿಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ, ಸದ್ಯಕ್ಕೆ ಕಂಪ್ಲೇಂಟ್ ನಲ್ಲಿ ಏನ್ ಉಲ್ಲೇಖ ಆಗಿದೆ ಮಂಜುನಾಥ್? ಸೌಖ್ಯ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಲಾಡ್ಜ್ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಲ್ಲಿನ ಒಬ್ಬ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಐನಾಸ್ ಎಂಬಾತ ಅತ್ಯಾಚಾರವನ್ನು ಎಸಗಿದ್ದಾನೆ ಅಂತಕ್ಕಂಥ ಆರೋಪದ ಅಡಿಯಲ್ಲಿ ಈಗ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಸಹ ದಾಖಲಾಗಿರ್ತಕ್ಕಂಥ. ಆದರೆ ದೂರು ದಾಖಲು ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಕಾಲೇಜಿನ ವಿದ್ಯಾರ್ಥಿನಿಯ ಜೊತೆಗೆ ಪೊಲೀಸರು ಒಂದು ರೀತಿಯಾಗಿ ಏನು ನಿರ್ಲಕ್ಷ್ಯ ವಹಿಸುವಂಥ ಹೀಯಾಳಿಸುವಂಥ ಒಂದು ನಡವಳಿಕೆಯನ್ನು ಪ್ರದರ್ಶನವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಸಹ ಇದೇ ರೀತಿಯಾದಂಥ ಘಟನೆ. ಯಾಕಂತಂದರೆ ಈ ಹಿಂದೆ ಪೊಲೀಸರು ಜನಸ್ನೇಹಿ ಪೊಲೀಸರಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು DGP ಅವರು ಕೊಟ್ಟಿದ್ರು. ಆದರೆ ಇತ್ತೀಚೆಗೆ ಬರ್ತಕ್ಕಂಥ ಸಾಕಷ್ಟು ದೂರುಗಳಲ್ಲಿ ಪೊಲೀಸರನ್ನೇ ಆರೋಪಿ ಸ್ಥಾನದಲ್ಲಿ ದೂರುದಾರರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಗಮನಿಸಬಹುದು, ಒಂದು ಮೊನ್ನೆ ಗೋವಿಂದರಾಜನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರಬಹುದು,
ಇರ್ಬೋದು, ಜೊತೆಗೆ ಯಶವಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ಬೋದು, ನವಂಬರದ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಸುದ್ದಿ ಪ್ರಸಾರ ಮಾಡಿ ಯುವತಿ ಪರವಾಗಿ ಸುದ್ದಿ ಪ್ರಸಾರ ಮಾಡಿ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಸಹ ಮಾಡಿತ್ತು. ಅಲ್ಲಿ ದೂರು ದಾಖಲು ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಪಿಜಿಲಿ ವಾಸವಾಗಿದ್ದಂಥ ಯುವತಿಯ ವಿರುದ್ಧವೂ ಸಹ ಪೊಲೀಸರು ಅಸಭ್ಯವಾಗಿ ವರ್ತನೆ ಮಾಡಿದ್ರು. ಜೊತೆಗೆ ದೂರು ದಾಖಲು ಮಾಡ್ಕೊಳ್ಳೋದಕ್ಕೆ ಆಧಾರಗಳನ್ನು, ಸಾಕ್ಷಿಗಳನ್ನು ಸಹ ಕೇಳಿದರು. ಇಲ್ಲೂ ಅಷ್ಟೇ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಒಂದು ಅತ್ಯಾಚಾರದ ಆರೋಪದಡಿಯಲ್ಲಿ ದೂರು ದಾಖಲು ಮಾಡಲು ಹೋದಂಥ ಯುವತಿಯ ವಿರುದ್ಧ ಅಲ್ಲಿನ ಪೊಲೀಸರು ಒಂದು ಸಹಕಾರ ಕೊಡದೆ ಅಸಹಕಾರ ಧೋರಣೆಯನ್ನು ಮತ್ತು ಯುವತಿಯನ್ನು ಹೀಯಾಳಿಸುವಂಥ ಮಾತುಗಳನ್ನು ಆಡಿರ್ತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹಿರಿಯ ಅಧಿಕಾರಿಗಳ ಬಳಿಕ ಅವರು ಹಾಗೆ ಮಾಡಿದಾಗ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಆ ರೀತಿಯಾಗಿ ಅಸಭ್ಯವಾಗಿ ಅಥವಾ ಆಕೆಯ ಒಂದು ಹೀಯಾಳಿಸುವಂತೆ ಮಾತನಾಡಿದ್ದಂಥ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಮೊರೆ ಹೋಗ್ತಾರೆ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಈಗ ಸದ್ಯ ಏನು ಯುವತಿ ಯಾರ ಮೇಲೆ ಐನಾಸ್ ಎಂಬಾತನ ಮೇಲೆ ಒಂದು ಆರೋಪವನ್ನು ಮಾಡಿದ್ರು, ಆ ಸಂಬಂಧಪಟ್ಟಂತೆ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈಗ ಸದ್ಯ ಯುವತಿ ಇಲ್ಲಿ ಯಾವ ಸ್ಥಳದಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ಈಕೆ ಏನು ವಿದ್ಯಾರ್ಥಿ ಬಿಡುವಿನ ವೇಳೆ ಒಂದು ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅದರ ಮೋಮೋಸ್ ಅಂಗಡಿ ಮಾಲೀಕರಾದಂಥ ಘೋಷ್ ಮತ್ತು ಅತುಲ್ ಅನ್ನೋರು ಇದನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಬಂದಂಥ ಈತ ಐನಾಸು ಖರೀದಿ ಮಾಡೋ ನೆಪದಲ್ಲಿ ಬರ್ತಾರೆ. ಇಬ್ಬರ ನಡುವೆ ಸ್ನೇಹ ಆಗುತ್ತೆ. ಆದರೆ ಒಂದು ಪಾರ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರಿಬ್ಬರು ಊಟ ತರೋದಕ್ಕೆ ಹೋಗಿದ್ದಾಗ ಐನಾಸ್ ಅಂತಕ್ಕಂಥವ್ರು ಆ ಯುವತಿಯ ಮೇಲೆ ಅತ್ಯಾಚಾರವನ್ನು ಎಸಗಿರ್ತಕ್ಕಂಥದ್ದು. ಈಗ ಸದ್ಯ ಪ್ರಕರಣ ದಾಖಲಿಸಿಕೊಂಡು ಆ ಘಟನಾ ಸ್ಥಳದಲ್ಲಿ ಒಂದು ಸಲಹಾ ಮಾಜರು ಸಹ ಮಾಡಲಾಗಿದೆ. ಇಬ್ಬರನ್ನು ಸಹ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಅಲ್ಲಿನ ವೈದ್ಯಕೀಯ ವರದಿ ಯಾವ ಒಂದು ರೂಪದಲ್ಲಿ ಬರುತ್ತೆ, ಆಕೆಯ ಮೇಲೆ ನಿಜವಾಗ್ಲೂ ಅತ್ಯಾಚಾರ ಆಗಿದೆಯಾ ಅಥವಾ ಆಕೆ ಆರೋಪ ಮಾಡಿ ಏನಾದರೂ ದೂರನ್ನು ದಾಖಲು ಮಾಡಿದಾರಾ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಬಂದಂಥ ಬಳಿಕ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.